ಅಧಿವೇಶನದ ಬಳಿಕ ಚಿಕ್ಕಬಳ್ಳಾಪುರಕ್ಕೆ ಪ್ರದೀಪ್ ಈಶ್ವರ್ ಎಂಟ್ರಿ. ದರಖಾಸ್ತು ವಿಚಾರವಾಗಿ ತಾಲೂಕು ಕಚೇರಿಗೆ ಶಾಸಕರ ಭೇಟಿ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಕಸಬಲ್ಲಿ 2909 ಬಂದಿದೆ, ನಂದಿಯಲ್ಲಿ 3786 ಬಂದಿದೆ, ಮಂಡಿಕಲ್ಲಲ್ಲಿ 4819 ಬಂದಿದೆ. ಬೆಳಗಾವಿ ಅಧಿವೇಶನದ ಬಳಿಕ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಕ್ಷೇತ್ರವಾದ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದ್ರು. ಚಿಕ್ಕಬಳ್ಳಾಪುರದ ತಾಲೂಕು ಆಡಳಿತ ಕಚೇರಿಗೆ ಭೇಟಿಯನ್ನ ನೀಡಿ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನ ನಡೆಸಿದ್ರು. ಅಲ್ಲದೆ ತಾಲೂಕು ಕಚೇರಿಯಲ್ಲಿ ದರಖಾಸ್ತು ಕಮಿಟಿ ಮೀಟಿಂಗ್ ಮಾಡಲಾಯಿತು. ಸಭೆಯಲ್ಲಿ ಅಧಿಕಾರಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಖಡಕ್ ಸೂಚನೆಯನ್ನ ಕೊಟ್ಟರು. ಇನ್ನು ಈ ವೇಳೆ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಕಳೆದ 15 ವರ್ಷಗಳಿಂದ ಚಿಕ್ಕಬಳ್ಳಾಪುರದಲ್ಲಿ ದರಖಾಸ್ತು ಕಮಿಟಿ ಸರಿಯಾಗಿ ಇಲ್ಲದ ಕಾರಣ ಮೀಟಿಂಗ್ ಮಾಡಿರಲಿಲ್ಲ. ಈಗ ನಾನು ದರಖಾಸ್ತು ಕಮಿಟಿ ಅಧ್ಯಕ್ಷ ಆಗಿರುವ ಕಾರಣ ಇಂದು ಮೀಟಿಂಗ್ ಅನ್ನ ಮಾಡಿದ್ದೇನೆ. ದರಖಾಸ್ತು ಜಮೀನುಗಳ ಸಮಸ್ಯೆ ಆದಷ್ಟು ಬೇಗ ಬಗೆಹರಿಸುವ ಮೂಲಕ ಪ್ರತಿಯೊಬ್ಬ ರೈತರಿಗೂ ಅನುಕೂಲ ಮಾಡಿಕೊಡ್ತೇನೆ ಎಂದು ಪ್ರದೀಪ್ ಈಶ್ವರ್ ಹೇಳಿದ್ರು. 15 ವರ್ಷದಿಂದ ಚಿಕ್ಕಬಳ್ಳಾಪುರದಲ್ಲಿ ದರಖಾಸ್ತು ಕಮಿಟಿ ಅಷ್ಟೇ ಆಕ್ಟಿವ್ ಆಗಿರಲಿಲ್ಲ. ನಾನೀಗ ದರಖಾಸ್ತು ಕಮಿಟಿ ಮೀಟಿಂಗ್ ಮಾಡಿದ್ದೀನಿ, ನಾನು ಚೇರ್ಮನ್ ಆಗಿರೋದ್ರಿಂದ. ಸೊ ಫಾರಂ 50, ಫಾರಂ 53, ಫಾರಂ 57. ಫಾರಂ 50 ಅಂದ್ರೆ ಏನು ಅಂದ್ರೆ, ಯಾಕೆಂದ್ರೆ ಕೆಲವರು ಈ ಜನರೇಷನ್ ಹುಡುಗರಿಗೆ ಅದು ಐಡಿಯಾ ಇರಲ್ಲ. ಫಾರಂ 50 ಅಂದ್ರೆ ಇದು 1990ರಲ್ಲಿ ಬರುತ್ತೆ. ಜನರಲ್ ಅವರಾದ್ರೆ 3 ವರ್ಷಕ್ಕೆ ಮುಂಚೆ ಪೊಸಿಷನ್ ಅಲ್ಲಿ ಇರಬೇಕು. SC ST ಆದ್ರೆ 1 ವರ್ಷಕ್ಕೆ ಮುಂಚೆ ಪೊಸಿಷನ್ ಅಲ್ಲಿ ಇದ್ರೆ ಆ ಆಧಾರದ ಮೇಲೆ ಲ್ಯಾಂಡ್ ಕೊಡ್ತಾ ಇದ್ರು. ನೆಕ್ಸ್ಟ್ 1997 ಅಲ್ಲಿ ಫಾರಂ 53 ಅಂತ ಬಂತು. 53 ಬಂದಿದ್ದು 97 ಅಲ್ಲಿ. ಅಲ್ಲೂ ಜನರಲ್ ಅವರು 3 ವರ್ಷ, SC ST 1 ವರ್ಷ ಇದ್ರೆ ಲ್ಯಾಂಡ್ ಕೊಡ್ಬೋದಾಗಿತ್ತು. ನೆಕ್ಸ್ಟ್ 2005 ಅಲ್ಲಿ ಫಾರಂ 57 ಅಂತ ಬಂತು. ಇವಾಗ ನಾವು ಫಸ್ಟ್ ಫಾರಂ 53 ಕ್ಲಿಯರ್ ಮಾಡಿ 57 ಕ್ಲಿಯರ್ ಮಾಡಬೇಕು. ಜಮೀನ್ ಇಲ್ಲದೆ ಇರೋರು ಅವ್ರು ಉಳಿಮೆ ಮಾಡಿಕೊಂಡು ಜಮೀನ್ ತಗೊಳ್ಳೋದು, ಅಂದ್ರೆ ಸರ್ಕಾರ ಅವ್ರಿಗೆ ಅಲಾಟ್ ಮಾಡೋದು. ಈಗ ನನ್ನಲ್ಲಿ 634 ಕಸಬಾ ಅಲ್ಲಿ ಫಾರಂ 53 ಬಂದಿದೆ, ನಂದಿಯಲ್ಲಿ 1048 ಬಂದಿದೆ, ಮಂಡಿಕಲ್ಲಲ್ಲಿ 592 ಬಂದಿದೆ. ಫಾರಂ 53 ಫಾರಂ 57 ಕಸಬಲ್ಲಿ 2909 ಬಂದಿದೆ, ನಂದಿಯಲ್ಲಿ 3786 ಬಂದಿದೆ, ಮಂಡಿಕಲ್ಲಲ್ಲಿ 4819 ಬಂದಿದೆ, ಮಂಚೇನಹಳ್ಳಿ 512 ಫಾರಂ 53, 2466 ಫಾರಂ 57 ಬಂದಿದೆ. ಈಗ ಈ ಫಾರಂ 57 ಒಂದು ಹೊಸ ರೂಲ್ ಬಂದ್ಬಿಟ್ಟಿದೆ. ಈ 53 ಕೊಡುವಾಗ ಜಮೀನ್ ಇದ್ರೆ ಅಲಾಟ್ ಮಾಡಬಹುದಾಗಿತ್ತು, ಗೋಮಾಳದಲ್ಲಿದ್ರೆ ಮಾತ್ರ ಕೊಡಬೇಕು ಅನ್ನೊಂದು ರೂಲ್ ಇದೆ. ಈಗ ಇವನ್ನೆಲ್ಲ ಪರಿಶೀಲಿಸಿ ಈಗ ಮೀಟಿಂಗ್ ಮಾಡಿದ್ದೀನಿ. ನಾನು ಚಿಕ್ಕಬಳ್ಳಾಪುರದ ರೈತರಿಗೆ ಭರವಸೆ ಕೊಡ್ತೀನಿ, ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಮೀಟಿಂಗ್ ಮಾಡ್ತೀನಿ. ಶೀಘ್ರವಾಗಿ ಮೀಟಿಂಗ್ ಮಾಡಿ ಎಷ್ಟೆಷ್ಟು ಫೈಲ್ ಕ್ಲಿಯರ್ ಆಗುತ್ತೋ, 5, 10, 20, 30, 40 ಎಷ್ಟು ಫೈಲ್ಸ್ ಕ್ಲಿಯರ್ ಆಗುತ್ತೋ ಆದಷ್ಟು ಬೇಗ ರೈತರಿಗೆ ಅವ್ರಿಗೆ ಜಮೀನು ಕೊಡೋ ಭರವಸೆ ನಾನು ಕೊಡ್ತೀನಿ. ಇದಾದ ಬಳಿಕ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ನಾನು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ನನಗೆ ಸಚಿವ ಸ್ಥಾನ ಸಿಕ್ಕರೆ ಚಿಕ್ಕಬಳ್ಳಾಪುರದ ಎಲ್ಲಾ ಶಾಸಕರು ಸ್ವಾಗತಿಸುತ್ತಾರೆ. ನನ್ನನ್ನ ಬಿಟ್ಟು ಬೇರೆ ಶಾಸಕರಿಗೆ ಸಚಿವ ಸ್ಥಾನ ಸಿಕ್ಕರೆ ನಾನು ಸ್ವಾಗತಿಸುತ್ತೇನೆ ಎಂದು ತಮ್ಮ ಆಸೆಯನ್ನ ವ್ಯಕ್ತಪಡಿಸಿದ್ರು. ಇಬ್ರು ಎರಡು ಕಣ್ಣಿದ್ದಂಗೆ. ನಾನು CM ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಪಕ್ಷ ಏನ್ ಹೇಳಿದ್ರೆ ಅದು ಕೇಳ್ತೀನಿ ಸರ್. ನನಗೆ ಸಚಿವ ಸ್ಥಾನದ ಆಸೆ ಆಕಾಂಕ್ಷೆ ಖಂಡಿತವಾಗೂ ಇದೆ. ನಾನು ಅದನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಕೊಡೋದು ಬಿಡೋದು ಪಕ್ಷಕ್ಕೆ ಬಿಟ್ಟಿದ್ದು. ನನಗೆ ನಂಬಿಕೆ ಇದೆ. ಯಾಕೆ? ಯೂತ್ ಕೋಟಾ ಅಲ್ಲಿ, ಜೈಂಟ್ ಕಿಲ್ಲರು, ಸಮುದಾಯದ ಕೋಟಾದಲ್ಲಿ ಒಳ್ಳೆದು ಬರ್ಬೋದು ಅನ್ನೋ ಭರವಸೆ ಇದೆ. ನಾನು ಜನರ ಮಧ್ಯೆ ಇದ್ದೀನಿ, ಅವ್ರ ಕಷ್ಟ ಕೇಳ್ತಿದ್ದೀನಿ, ನನಗೆ ಭರವಸೆ ಇದೆ. ಕೊಡದೇ ಇದ್ರು ನನ್ನ ಸ್ನೇಹಿತರು ಯಾರಾದ್ರೂ ಮಿನಿಸ್ಟರ್ ಆಗ್ತಾರೆ, ಅವ್ರ ಪ್ರಮಾಣ ವಚನಕ್ಕಾದ್ರೂ ಹೋಗ್ತೀನಿ. ಮತ್ತೆ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕಾಂಗ್ರೆಸ್ MLAಗಳು ಒಟ್ಟಾಗಿದ್ದೀವಿ. MC ಸಾಹೇಬರು, ಸುಬ್ಬಾರೆಡ್ಡಿ ಸಾಹೇಬರು, ನಾನು. MC ಸಾಹೇಬ್ರೆ ಮುಂದುವರೆಸಿದ್ರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ತುಂಬಾ ಖುಷಿಯಿಂದ ಸಹಕರಿಸ್ತೀವಿ. ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಅವಕಾಶ ಸಿಕ್ಕಿದ್ರೆ ನಾನು MC ಸಾಹೇಬರು ಸಹಕರಿಸ್ತೀವಿ. ನನಗೆ ಖಂಡಿತವಾಗೂ ಸಿಕ್ಕಿದ್ರೆ ಅವರಿಬ್ರು ನನಗೆ ಸಹಕರಿಸ್ತಾರೆ. ನಾವೆಲ್ಲರೂ ಒಂದಾಗಿದ್ದೀವಿ. ಇದು ಭದ್ರಕೋಟೆ ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ತೀವಿ ಸರ್. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ತಾಲೂಕು ಕಚೇರಿಗೆ ಆಗಮಿಸಿದ ವೇಳೆ ನೂರಾರು ಮಂದಿ ಸಾರ್ವಜನಿಕರು ಹಾಗೂ ರೈತರು ತಮ್ಮ ಸಮಸ್ಯೆಗಳನ್ನು ಶಾಸಕರ ಮುಂದೆ ತೋಡಿಕೊಂಡರು. ಶಾಸಕರು ಸಾರ್ವಜನಿಕರಿಂದ ಅಹವಾಲನ್ನ ಸ್ವೀಕರಿಸಿ ಕೂಡಲೇ ಸಮಸ್ಯೆಗಳನ್ನು ಬಗೆಹರಿಸುವುದಾಗಿ ಭರವಸೆಯನ್ನ ನೀಡಿದ್ರು. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.